ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೆಮೋಕ್ರಸಿ ಮತ್ತೆ ಪಾಪ್ಯುಲರ್ ಸ್ಟ್ರಗಲ್ಸ್ ಮಧ್ಯೆ ಇರುವಂತ ಏನನ್ನ ರಿಲೇಷನ್ ನ ನೋಡಿದೀವಿ. ಸೊ ಅದರಲ್ಲಿ ನಾವು ಫಸ್ಟ್ ಬಂದು ಸಿಮಿಲಾರಿಟೀಸ್ ನ ಅರ್ಥ ಮಾಡ್ಕೊಂಡ್ವಿ. ಲೈಕ್ ಇವಾಗ ಫಸ್ಟ್ ಎಕ್ಸಾಂಪಲ್ಸ್ ಯಾವುದು, ನೇಪಾಳ ಮತ್ತೆ ಬೊಲಿವಿಯಾ. ಸೊ ನೇಪಾಳ ಮತ್ತೆ ಬೊಲಿವಿಯಾದಲ್ಲಿ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದಕ್ಕೆ ಬೇರೆ ಬೇರೆ ರೀಸನ್ಸ್ ಇತ್ತು. ಸೊ ಬೇರೆ ಬೇರೆ ರೀಸನ್ಸ್ ಆದ್ಮೇಲೆ ಅವ್ರಿಗೆ ಬೇಕಾಗಿರುವಂತ ಔಟ್ಕಮ್ಸ್ ಕೂಡ ಅಲ್ಲಿ ಸಿಕ್ತು. ಲೈಕ್ ಡೆಮೋಕ್ರಸಿ ಇಲ್ಲದೆ ಇರೋ ಕಡೆ ಡೆಮೋಕ್ರಸಿ ಬಂತು, ಜೊತೆಗೆ ಡೆಮೋಕ್ರಸಿಯಲ್ಲಿ ಚೇಂಜಸ್ ಬೇಕಾಗಿರೋ ಕಡೆ ಅಂದ್ರೆ ಅವ್ರ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿರೋ ಕಡೆ ಅದನ್ನು ಸಿಕ್ತು. ಬಟ್ ಬೇರೆ ಬೇರೆ ಕಡೆ ಆಗಿದ್ರು ನಾವು ಅದರಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ನ ನೋಟ್ ಡೌನ್ ಮಾಡಿ ಇಟ್ಕೊಂಡ್ವಿ. ಲೈಕ್ ಎರಡೂ ಕಡೆ ಏನಾಯ್ತು, ಜನ ಮುಗಿಬಿದ್ರು. ಅಂದ್ರೆ ಜನ ಏನ್ ಮಾಡಿದ್ರು, ಪ್ರೊಟೆಸ್ಟ್ ಸ್ಟ್ರಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಎರಡೂ ಡೆಮೋಕ್ರಸಿ ರಿಲೇಟೆಡ್ ಆಗಿತ್ತು. ಸೊ ಎರಡರಲ್ಲೂ ಅವುಗಳ ನಡೆಸೋದಕ್ಕೆ ಸಮ್ ಪಾರ್ಟೀಸ್ ಎಲ್ಲ ಸಪೋರ್ಟ್ ಮಾಡಕ್ ಹೋದ್ರು. ಈ ತರ ಸಿಮಿಲಾರಿಟೀಸ್ ನ ನೋಡಿದ್ವಿ. ಅದಾದ್ಮೇಲೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಾವು ಅಂದ್ರೆ ಕನ್ಕ್ಲೂಷನ್ಸ್ ತರ ಬರ್ದ್ವಿ. ಲೈಕ್ ಡೆಮೋಕ್ರಸಿ ಎವಾಲ್ವ್ ಆಗ್ಬೇಕು ಅಂದ್ರೆ ಪಾಪ್ಯುಲರ್ ಸ್ಟ್ರಗಲ್ಸ್ ಮ್ಯಾಂಡೇಟರಿ ಅಂತ, ಹೌದಲ್ವಾ? ಸೊ ಯಾಕಂದ್ರೆ ನಾವು ಡೆಮೋಕ್ರಸಿಯಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಲೀಡರ್ಸ್ ತಮ್ಮ ಪವರ್ಸ್ ನ ಲಿಮಿಟ್ ಆಗಿ ಯೂಸ್ ಮಾಡಬೇಕು ಅಂದ್ರೆ ಪಾಪ್ಯುಲರ್ ಸ್ಟ್ರಗಲ್ಸ್ ನ ಮಾಡಲೇಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್, ಈ ಡೆಮೋಕ್ರಸಿಯಲ್ಲಿ ಕಾನ್ಫ್ಲಿಕ್ಟ್ಸ್ ಏನಿರುತ್ತೆ ವಿತ್ ಇನ್ ದಿ ಆರ್ಗನೈಸೇಷನ್ಸ್ ಅಥವಾ ವಿತ್ ಇನ್ ದಿ ಸೊ ಇನ್ ಬಿಟ್ವೀನ್ ದಿ ಪವರ್ಸ್ ಆಫ್ ದಿ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆರ್ಗನ್ಸ್ ಏನಿರುತ್ತೆ, ಇವುಗಳ ಮಧ್ಯೆ ಏನಾದ್ರು ಕಾನ್ಫ್ಲಿಕ್ಟ್ಸ್ ಏನಾದ್ರು ಸ್ಟಾರ್ಟ್ ಆದ್ರೆ ಅವಾಗ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಸೊ ಅಧಿಕಾರನ ಯಾರು ತಗೋತಾರೆ? ಜನ ತಗೋತಾರೆ. ಯಾವ್ದ್ರದ್ದು? ಪಾಪ್ಯುಲರ್ ಮೂವ್ಮೆಂಟ್ಸ್ ಅಂಡ್ ಸ್ಟ್ರಗಲ್ಸ್ ಅನ್ನೋದು. ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಏನ್ ತಿಳ್ಕೊಂಡಿದ್ವಿ, ಮತ್ತೆ ಈ ಕಾನ್ಫ್ಲಿಕ್ಟ್ಸ್ ಅಥವಾ ಈ ಸ್ಟ್ರಗಲ್ಸ್ ನ ಲಾಂಚ್ ಮಾಡಬೇಕು ಅಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ನ್ಯೂ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ರೈಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಅದಾದ್ಮೇಲೆ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಏನಪ್ಪಾ ಅಂದ್ರೆ ರಿಲೇಷನ್ಸ್ ಬಿಟ್ವೀನ್ ಮೊಬಿಲೈಸೇಷನ್ ಅಂಡ್ ದಿ ಆರ್ಗನೈಸೇಷನ್. ಸೊ ಅಲ್ಲಿ ಏನ್ ತಿಳ್ಕೊಂಡ್ವಿ, ಏನೇ ಒಂದು ಮೊಬಿಲೈಸೇಷನ್ ನಡಿಬೇಕು ಅಂದ್ರೆ ಆರ್ಗನೈಸೇಷನ್ಸ್ ಅದ್ರ ಹಿಂದೆ ಇದ್ದು ಏನ್ ಮಾಡ್ಬೇಕು, ಲೀಡ್ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಅದರದ್ದೇ ಕಂಟಿನ್ಯೂಷನ್. ಮೊಬಿಲೈಸೇಷನ್ ಅಂದ್ರೆ ಏನು, ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದೆ. ಅ ಗ್ರೂಪ್ ಆಫ್ ಪೀಪಲ್ ಅಥವಾ ತುಂಬಾ ಹೆಚ್ಚು ಜನ ಗುಂಪಾಗಿ ಒಂದು ಪರ್ಟಿಕ್ಯುಲರ್ ಮೋಟಿವ್ ನ ಇಟ್ಕೊಂಡು ಅದ್ರ ಕಡೆ ಹೋರಾಟವನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಾವೇನಂತೀವಿ, ಮೊಬಿಲೈಸೇಷನ್ ಅಂತ ಕರಿತೀವಿ. ಸೊ ಈ ಮೊಬಿಲೈಸೇಷನ್ ನಾವು ಕನ್ನಡದಲ್ಲಿ ಆಕ್ಚುಲ್ ಆಗಿ ವರ್ಡ್ ಏನಪ್ಪಾ ಹೇಳ್ಬೋದು ಅಂದ್ರೆ ಚಲಾವಣೆ ಮಾಡಿಸುವಂತದ್ದು ಅಥವಾ ಪ್ರಿಪೇರ್ ಮಾಡುವಂತದ್ದು, ಜನರಿಗೆ ಹುಚ್ಚಪ್ಸುವಂಥದ್ದನ್ನ ಏನಂತೀವಿ, ಅದನ್ನ ನಾವು ಮೊಬಿಲೈಸೇಷನ್ ಅಂತೀವಿ. ಸೊ ಮೊಬಿಲೈಸೇಷನ್ಗೆ ನಾರ್ಮಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಜನ ಎಲ್ಲ ಗುಂಪು ಸೇರ್ಕೊಂಡು ಎಲ್ಲಾರ್ದು ಕೂಡ ಒಂದೇ ಗುರಿ ಇರುತ್ತೆ. ಆ ಗುರಿನ ತಲುಪೋದಕ್ಕೆ ಅವರು ಹೋರಾಟ ಮಾಡುವಂಥದ್ದು. ಆ ಗುರಿ ಏನಿರ್ಬೋದು, ಡೆಮೋಕ್ರಸಿನ ತರೋದಕ್ಕಾಗಿರ್ಬೋದು ಅಥವಾ ನೀರಿಗೋಸ್ಕರ ಹೋರಾಟ ಇರ್ಬೋದು, ಯಾವುದೇ ಒಂದು ತಪ್ಪಿನ ವಿರುದ್ಧ ಹೋರಾಟ ಇರ್ಬೋದು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಗುರಿ ಬಗ್ಗೆ ಎಲ್ಲರೂ ಸೇರಿ ಹೋರಾಟವನ್ನು ನಡೆಸಿದ್ರೆ ಅದನ್ನ ಮೊಬಿಲೈಸೇಷನ್ ಅಂತ ಕರಿತೀವಿ. ಬಟ್ ಈ ಹೋರಾಟ ಹೇಗೆ ನಡೆಯುತ್ತೆ? ಈ ಸ್ಟ್ರಗಲ್ಸ್ ಇವಾಗ ಜನ ಸುಮ್ಮನೆ ಮಲಗಿರ್ತಾರೆ, ಬೆಳಿಗ್ಗೆ ಎದ್ಬಿಟ್ಟು ನಡೆಯಪ್ಪ ಇಲ್ಲಿ ಹೋಗ್ಬಿಟ್ಟು ಹೋರಾಟ ಮಾಡೋಣ ಅಂತ ಎದ್ದು ಹೋಗ್ತಾರ? ಇಲ್ಲ ತಾನೆ. ಸೊ ಯಾರು ಎಲ್ಲಿಗೆ ಹೋಗ್ಬೇಕು, ಯಾವ ತರ ಪ್ರೊಟೆಸ್ಟ್ ನ ಅಥವಾ ಸ್ಟ್ರಗಲ್ಸ್ ನ ಲಾಂಚ್ ಮಾಡಬೇಕು, ಯಾವ ತರ ಅದರ ಪ್ರೋಗ್ರೆಸ್ ತೋರಿಸ್ಬೇಕು ಅನ್ನೋದಕ್ಕೆ ಸೊ ಒಂದು ಲೀಡರ್ ಅವಶ್ಯಕತೆ ಇರುತ್ತೆ. ಸೊ ಆ ಲೀಡರ್ ಕೆಲಸನ ಯಾರಪ್ಪ ಮಾಡ್ತಾರೆ ಅಂದ್ರೆ ಈ ಪಾಪ್ಯುಲರ್ ಸ್ಟ್ರಗಲ್ಸ್ ನಡೆಸೋದಕ್ಕೆ ಆರ್ಗನೈಸೇಷನ್ಸ್ ಆ ಲೀಡಿಂಗ್ ಕೆಲಸವನ್ನ ಮಾಡುತ್ತೆ. ಸೊ ಇದನ್ನ ನಾವು ನಮ್ 2 ಎಕ್ಸಾಂಪಲ್ಸ್ ಇದಾವಲ್ಲ, ನೇಪಾಳ ಮತ್ತೆ ಬೊಲಿವಿಯಾ, ಅಲ್ಲಿರುವಂತ ಆರ್ಗನೈಸೇಷನ್ಸ್ ಯಾವ್ಯಾವ್ದು ಸ್ಟ್ರಗಲ್ಸ್ ನ ಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವು ಅವುಗಳ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ನೇಪಾಳಲ್ಲಿ ನಾವು ಅಲ್ಲಿ ಕೇಳಿದ್ವಿ ಎಸ್ ಪಿ ಅಂದ್ರೆ ಏನು, 7 ಪಾರ್ಟಿ ಅಲಯನ್ಸ್. ಸೊ 7 ಪಾರ್ಟಿ ಅಲಯನ್ಸ್ ಅಂದ್ರೆ ಯಾವ್ದೋ ಒಂದು 7 ಪಾರ್ಟೀಸ್ ಇರಬೇಕು, ಎಲ್ಲ ಒಟ್ಟುಗೂಡಿ ಒಂದು ಪಾರ್ಟಿನ ಮಾಡಿರ್ಬೇಕು ಅಂತ ಅನ್ಕೊಳ್ಳೋಣ. ಸೊ ಎಸ್ ಅನ್ನೋದೇನ್ ಮಾಡ್ತು, ಇದು ಕೂಡ ಆ ಸ್ಟ್ರಗಲ್ಸ್ ನ ಲಾಂಚ್ ಮಾಡೋದಕ್ಕೆ ಏನ್ ಮಾಡ್ತು, ಆರ್ಗನೈಸೇಷನ್ ಫಾರ್ಮ್ ಮಾಡ್ತು. ಆ ಆರ್ಗನೈಸೇಷನ್ ಹೆಸರೇ ಎಸ್. ಸೊ ಇವ್ರು ಮಾಡಿದ್ದೇನಕ್ಕೆ, ಸೊ ಯಾವ ಡೆಮೋಕ್ರಸಿ ಅವ್ರನ್ನ ಬಿಟ್ಟು ಹೋಗಿದ್ಯೋ ಅದನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಇವರು ಈ ಪಾರ್ಟಿನ ಫಾರ್ಮ್ ಮಾಡುದು. ಇದ್ರ ಜೊತೆಗೆ ಯಾಕಂದ್ರೆ ಅದೊಂದೇ ಆರ್ಗನೈಸೇಷನ್ ಇರ್ಲಿಲ್ಲ, ಸೊ ತುಂಬಾನೇ ಬೇರೆ ಬೇರೆ ಆರ್ಗನೈಸೇಷನ್ಸ್, ಬೇರೆ ಬೇರೆ ಫೆಡರೇಷನ್ಸ್, ಗ್ರೂಪ್ಸ್ ಇವೆಲ್ಲಾನು ಏನ್ ಮಾಡ್ತವೆ, ಬಂದು ಜೊತೆಗೆ ಸೇರ್ಕೋತವೆ. ಅದ್ರಲ್ಲಿ ನೋಡಿದ್ರೆ ಫಸ್ಟ್ ನೇಪಾಳೀಸ್ ಕಮ್ಯುನಿಸ್ಟ್ ಪಾರ್ಟಿ. ಸೊ ನೇಪಾಳದಲ್ಲಿ ಒಂದು ಕಮ್ಯುನಿಸ್ಟ್ ಪಾರ್ಟಿ ಕೂಡ ಇರುತ್ತೆ. ಅದನ್ನ ನಾವೇನಂತ ಕರೆದ್ವಿ, ಮಾಸ್ಟ್ ಇನ್ಸರ್ಜೆಂಟ್ಸ್ ಅಂತ ಏನೋ ಕರೆದ್ವಿ ನಾವು. ಸೊ ಇವ್ರದೇನಪ್ಪ ಇರುತ್ತೆ ಅಂದ್ರೆ ಇವರು ಕಮ್ಯುನಿಸ್ಟ್ ಪಾರ್ಟೀಸ್ ಆಗಿರ್ತಾರೆ. ಅಂದ್ರೆ ಗೌರ್ಮೆಂಟ್ ಸೇರಿದವ್ರು ಆಗಿರಲ್ಲ ಇವರು. ಅಂದ್ರೆ ಇವ್ರು ಆ ಗುಂಪು ಏನಿದೆ ಅದು ಎಲ್ಲರಿಗಿಂತ ಸ್ವಲ್ಪ ವಿರುದ್ಧವಾಗಿನೇ ಇರುತ್ತೆ. ಅಂಥದ್ದನ್ನು ಕೂಡ ಡೆಮೋಕ್ರಸಿ ವಾಪಸ್ ತರಿಸೋದಕ್ಕೆ ಅವ್ರೇನ್ ಮಾಡಿದ್ರು, ಈ ಎಸ್ ಜೊತೆ ಸೇರ್ಕೊಂಡ್ರು. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈ ನೇಪಾಳೀಸ್ ಕಮ್ಯುನಿಸ್ಟ್ ಪಾರ್ಟಿ ಮಾಯಿಸ್ಟ್ ಅನ್ನೋರು ಯಾರಿದ್ದಾರೆ, ಇವರು ದೇ ಆರ್ ಲಾಂಚಿಂಗ್ ಆರ್ಮ್ಡ್ ಸ್ಟ್ರಗಲ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಸೊ ಫಸ್ಟ್ ಕಿಂಗ್ ಬೀರೇಂದ್ರ.
ಸೊ ಯಾವಾಗ ಕಿಂಗ್ ಬೀರೇಂದ್ರ ಆ ಕಾನ್ಸ್ಟಿಟ್ಯೂಷನಲ್ ಅಲಯನ್ಸ್ ಅಲ್ಲಿ ಇದ್ನು, ಸೊ ಯಾವಾಗ ಅದು ಈ ಅವರು ಗೌರ್ಮೆಂಟ್ ನ ನಡೆಸ್ತಿದ್ರು, ಅವಾಗ ಅವ್ರದ್ದು ಪಾರ್ಲಿಮೆಂಟ್ ಇತ್ತು, ಪ್ರೈಮ್ ಮಿನಿಸ್ಟರ್ ಇದ್ರು, ಎಲ್ಲಾರು ಇದ್ರು. ಆ ಟೈಮಲ್ಲಿ ಇವ್ರೇನ್ ಮಾಡ್ತಿದ್ರು, ಈ ನೇಪಾಳೀಸ್ ಕಮ್ಯುನಿಸ್ಟ್ ಪಾರ್ಟಿ ಮಾಸ್ ಇನ್ಸರ್ಜೆಂಟ್ಸ್ ಅನ್ನೋರು ಇದ್ರು. ಇವರು ಆ ಗೌರ್ಮೆಂಟ್ ಅಗೇನ್ಸ್ಟ್ ಅವಾಗ ಆರ್ಮ್ ಸ್ಟ್ರಗಲ್ಸ್ ನ ಲಾಂಚ್ ಮಾಡ್ತಿದ್ರು, ಅಂದ್ರೆ ವೈಲೆನ್ಸ್ ಕ್ರಿಯೇಟ್ ಮಾಡ್ತಿದ್ರು, ಅವ್ರ ವಿರುದ್ಧವಾಗಿ ಹೋರಾಡ್ತಿದ್ರು. ಬಟ್ ಅಂದ್ರೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ SPA ಅನ್ನೋಂಥದ್ದು ನಾರ್ಮಲ್ ಗೌರ್ಮೆಂಟ್ ಪೀಪಲ್ ವೈಲೆನ್ಸ್ ಕ್ರಿಯೇಟ್ ಮಾಡಲ್ಲ, ಹೋರಾಟವನ್ನ ನಡೆಸಬೇಕಾದ್ರೆ ಹೀಗೆ ನಡೆಸ್ತಿದ್ರು. ಬಟ್ ಈ ಮಾಯ್ಸ್ ಅಂದ್ರೆ ಗೌರ್ಮೆಂಟ್ಗೆ ಅಗೇನ್ಸ್ಟ್ ಆಗಿದ್ರು. ಅವ್ರು ಗೌರ್ಮೆಂಟ್ ಅಗೇನ್ಸ್ಟ್ ಆರ್ಮ್ಡ್ ಸ್ಟ್ರಗಲ್ಸ್ ನ, ಅಂದ್ರೆ ಏನು ಆಯುಧಗಳನ್ನ ಯೂಸ್ ಮಾಡಿ ಅವ್ರು ಏನ್ ಮಾಡ್ತಿದ್ರು, ಹೋರಾಟವನ್ನ ಮಾಡ್ತಿದ್ರು. ಸೊ ನಾನು ಇವ್ರದ್ದು ಮಾಯ್ಸ್ ಅವ್ರದ್ದು ನಿಮ್ಗೊಂದು ಇದು ಹೇಳಿದ್ದೆ. ಸೊ ಪವರ್ ರಿಸೈಡ್ಸ್ ಇನ್ ಎ ಬ್ಯಾರಲ್ ಆಫ್ ದಿ ಗನ್ ಅಂತ ಅವರು ಆ ಒಂದು ರೂಲ್ ನ ಫಾಲೋ ಮಾಡ್ತಿದ್ರು. ಅಂದ್ರೆ ಯಾರ ಹತ್ರ ಬ್ಯಾರಲ್ ಅಲ್ಲಿ ಫುಲ್ ಪವರ್ ಇರುತ್ತೋ, ಗನ್ ಇರುತ್ತೋ, ಸೊ ಅವರೇ ಪವರ್ ಅಲ್ಲಿ ಇದ್ದಂಗೆ ಅಂತ ಅವ್ರದ್ದು ಏನೋ ಒಂದು ಪಾಲಿಸೀಸ್ ಇತ್ತು. ಬಟ್ ಏನಪ್ಪಾ ಅಂದ್ರೆ ಯಾವಾಗ ಅವರು ಗೌರ್ಮೆಂಟ್ ಇದ್ದಾಗ ಹೋರಾಟ ಮಾಡ್ತಿದ್ರು, ಓಕೆ. ಬಟ್ ಯಾವಾಗ ಇವ್ರಿಗೂ ಕೂಡ ಡೆಮೋಕ್ರಸಿನ ವಾಪಸ್ ತರಿಸ್ಬೇಕು ಅನ್ನೋ ಥಾಟ್ ಬಂತು, ಅವಾಗ ಏನ್ ಮಾಡಿದ್ರು, ಅವ್ರು ಕೂಡ ಇವರು ಈ SPA 7 ಪಾರ್ಟಿ ಅಲಯನ್ಸ್ ಜೊತೆ ಏನ್ ಮಾಡ್ಕೊಂಡ್ರು, ಅವರು ಸೇರ್ಕೊಂಡ್ರು. ಅದಾದ್ಮೇಲೆ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನು ಲೇಬರ್ಸ್ ಯೂನಿಯನ್ಸ್, ಅದು ಫೆಡರೇಷನ್ಸ್. ಸೊ ಲೇಬರ್ಸ್ ಅವ್ರದ್ದು ಯೂನಿಯನ್ಸ್ ಇರುತ್ತೆ, ಅವ್ರದ್ದು ಫೆಡರೇಷನ್ಸ್ ಇರುತ್ತೆ, ಟೀಚರ್ಸ್ ಇರ್ತಾರೆ. ಸೊ ಟೀಚರ್ಸ್ ಇರೋದಂದ್ರೆ ಟೀಚರ್ಸ್ದು ಲೈಕ್ ಶಿಕ್ಷಕರ ಸಂಘ, ಈ ತರ ಸಂಘಗಳು, ಫೆಡರೇಷನ್ಸ್ ಏನಿರುತ್ತೆ ಎಲ್ಲಾನು ಸೇರ್ಕೊಂಡು ಏನ್ ಮಾಡ್ತವೆ, ಈ ಡೆಮೋಕ್ರಸಿನ ತರಿಸೋದಕ್ಕೆ ಹೋರಾಟವನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಲಾಯರ್ಸ್ ಇದ್ರು, ಮತ್ತೆ ಹ್ಯೂಮನ್ ರೈಟ್ಸ್ ಗ್ರೂಪ್ಸ್ ಇದ್ರು. ಸೊ ಇವರೆಲ್ಲಾನು ಸೇರ್ಕೊಂಡು ಹೋರಾಟವನ್ನ ನಡೆಸಿದ್ದಕ್ಕೆ ಅವ್ರಿಗೆ ಏನಾಯ್ತು, ಅವ್ರಿಗೆ ಡೆಮೋಕ್ರಸಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇಷ್ಟರಲ್ಲಿ ನಮಗೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ಲ ಅರ್ಥ ಆಗಿದ್ದು, ಒಂದು ಪೀಪಲ್ಸ್ ಪಾರ್ಟಿಸಿಪೇಷನ್. ಸೊ ಎಲ್ಲಾರು ಒಟ್ಟಾಗಿ ಹೋರಾಡುವಂಥದ್ದು, ಒಟ್ಟಾಗಿ ತಾನೆ. ಯಾಕಂದ್ರೆ ಇವರು ಎಲ್ಲಾನು ಅವ್ರ ಮೈಂಡ್ ಸೆಟ್ಸ್, ವ್ಯೂ ಪಾಯಿಂಟ್ಸ್ ಬೇರೆ ಇದ್ರು, ಅವ್ರ ಗುರಿ ಒಂದೇ ಇತ್ತು, ಯಾವುದು, ರಿಸ್ಟೋರೇಷನ್ ಆಫ್ ದಿ ಡೆಮೋಕ್ರಸಿ. ಸೊ ಡೆಮೋಕ್ರಸಿನ ರಿಸ್ಟೋರ್ ಮಾಡೋದಕ್ಕೆ ಇವರು ಹೋರಾಟವನ್ನು ನಡೆಸಿದ್ರು, ಅದು ಒಟ್ಟಾಗಿ. ಸೊ ಇದರಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಮತ್ತೆ ಆರ್ಗನೈಸೇಷನ್ಸ್ ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನೇಪಾಳ ಕಥೆ ಮುಗೀತು. ನೆಕ್ಸ್ಟ್ ಇವಾಗ ಬೊಲಿವಿಯಾದಲ್ಲಿ ನೋಡೋಣ. ಸೊ ಬೊಲಿವಿಯಾದಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಡೈರೆಕ್ಟ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಲೈಕ್ ಇದರಲ್ಲಿ 7 ಪಾರ್ಟಿ ಅಲಯನ್ಸಸ್ ಅನ್ನೋದು ಒಂದು ಪೊಲಿಟಿಕಲ್ ಪಾರ್ಟಿ, ಅದು ಏನ್ ಮಾಡ್ತು, ಡೈರೆಕ್ಟ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿತ್ತು. ಸೊ ಈ ಪೊಲಿಟಿಕಲ್ ಪಾರ್ಟಿ ಜೊತೆ ಏನಪ್ಪಾ ಅಂದ್ರೆ, ಸೊ ಯಾವಾಗ ಕಿಂಗ್ ಜ್ಞಾನೇಂದ್ರ ಪಾರ್ಲಿಮೆಂಟ್ ನ ಡಿಸಾಲ್ವ್ ಮಾಡ್ಬಿಟ್ಟು, ಸೊ ಅದರಲ್ಲಿ ಲೀಡರ್ಸ್ ಯಾರಿದ್ರು, ಅವರೆಲ್ಲರೂ ಏನು ಎಕ್ಸ್ ಗೌರ್ಮೆಂಟ್ ಸೇರಿದವರಾಗಿದ್ರು. ಸೊ ಅವರೆಲ್ಲಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಬಟ್ ಇನ್ ಬೊಲಿವಿಯಾ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಬಟ್ ಮಿಕ್ಕಿದ್ದು ಎಲ್ಲಾನು ಸಣ್ಣ ಪುಟ್ಟ ಗ್ರೂಪ್ ಸೇರ್ಕೊಂಡು ಇವರು ಒಂದು ಫೆಡ್ಕೋರ್ ಅನ್ನೋ ಒಂದು ಆರ್ಗನೈಸೇಷನ್ಸ್ ತರ ಫಾರ್ಮ್ ಮಾಡ್ಕೊಂಡಿರ್ತಾರೆ, ಇದನ್ನ ಸ್ಟ್ರಗಲ್ಸ್ ನ ಲಾಂಚ್ ಮಾಡೋದಕ್ಕೆ. ಇವ್ರ ಜೊತೆಗೆ ಬಂದು ಲೋಕಲ್ ಪ್ರೊಫೆಷನಲ್ಸ್. ಸೊ ಇವಾಗ ಎಸ್ಪೆಷಲಿ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಲೋಕಲ್ ಅಲ್ಲಿ ಇರುವಂತ ಆಲ್ ಕೈಂಡ್ಸ್ ಆಫ್ ಪೀಪಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಕೂಡ ನೋಡಿದ್ವಿ, ಪೀಪಲ್ಸ್ ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದರಲ್ಲೂ ಕೂಡ ಪೀಪಲ್ಸ್ ಪಾರ್ಟಿಸಿಪೇಷನ್ ಇರಬೇಕು. ಅವರು ಬೇರೆ ಬೇರೆ ಆಕ್ಯುಪೇಷನ್ಸ್ ಇರೋದನ್ನ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಅವ್ರು ಏನಾಗಿರ್ತಾರೆ, ಲೋಕಲ್ ಪ್ರೊಫೆಷನಲ್ಸ್. ಆ ಲೋಕಲ್ ಪ್ರೊಫೆಷನಲ್ಸ್ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಇಂಜಿನಿಯರ್ಸ್, ಎನ್ವಿರಾನ್ಮೆಂಟಲಿಸ್ಟ್ಸ್ ಇರ್ತಾರೆ. ಅವರು ಏನ್ ಮಾಡ್ತಾರೆ, ಇವರೆಲ್ಲಾನು ಸೇರ್ಕೊಂಡು ಆರ್ಗನೈಸೇಷನ್ ಫಾರ್ಮ್ ಮಾಡಿ ಹೋರಾಟವನ್ನ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಫೆಡರೇಷನ್ ಆಫ್ ಫಾರ್ಮರ್ಸ್. ಸೊ ಇವಾಗ ಬೊಲಿವಿಯಾದಲ್ಲಿ ಆಗಿದ್ದೇನು, ವಾಟರ್ ವಾರ್. ನಾವು ಅದನ್ನ ವಾಟರ್ ವಾರ್ ಅಂತ ಯಾಕೆ ಕರೆದ್ವಿ, ಅವ್ರಿಗೆ ಬೇಕಾಗಿದ್ದು ವಾಟರ್. ಸೊ ಆ ವಾಟರ್ಗೋಸ್ಕರ ಅವ್ರು ಹೋರಾಟ ಮಾಡ್ತಿದ್ರು. ಅದೇ ಇವಾಗ ಫಾರ್ಮರ್ಸ್ ಬರೋಣ. ತುಂಬಾ ಹೆಚ್ಚು ವಾಟರ್ ಬೇಕಾಗುತ್ತಾ ಫಾರ್ಮರ್ಸ್ಗೆ. ಇವಾಗ ಯಾವಾಗ ಇದು ವಾಟರ್ನ ಅವರು ಪ್ರೈವೇಟೈಸೇಷನ್ ಮಾಡ್ಬಿಟ್ರು, ಅವಾಗ ಏನಾಯ್ತು, ಕಾಸ್ಟ್ ಹೆಚ್ಚಾಯ್ತು. ಸೊ ಕಾಸ್ಟ್ ಹೆಚ್ಚಾಯ್ತು. ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡುವಂತ 10-15 ಬಿಂದಿಗೆಗಳಿಗೆ ಅವ್ರಿಗೆ 1000 ರೂಪಾಯಿ ಬಿಲ್ ಬರ್ತಿದ್ರೆ, ಫಾರ್ಮರ್ಸ್ಗೆ ಆ ಜಮೀನಿಗೆ ಬೇಕಾಗಿರುವಂತ ವಾಟರ್ ಕ್ವಾಂಟಿಟಿ ಎಷ್ಟು, ಅಷ್ಟು ಕ್ವಾಂಟಿಟಿಗೆ ಅವ್ರ ಬೆಲೆ ಕಟ್ಟಬೇಕಾಗಿರೋದು ಎಷ್ಟು, ಅವ್ರಿಗೆ ಬರುವಂತ ರಿಟರ್ನ್ ಮತ್ತೆ ಆ ಬೆಲೆಗೆ ತುಂಬಾನೇ ಡಿಫ್ರೆನ್ಸಸ್ ಆಗ್ಬಿಟ್ಟಿರುತ್ತೆ. ಸೊ ಇನ್ನು ಈ ವಾಟರ್ ಅನ್ನುವಂಥದ್ದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ, ಸೊ ಅವರು ಯಾರಿಗೆ ಯಾವ ತರ ಇದು ಟ್ಯಾಕ್ಸಸ್ ನ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ವಾಟರ್ಸ್ಗೆ ಅಂದ್ರೆ ಈ ಎಂಟೈರ್ ಏರಿಯಾಗೆ ಸೇಮ್ ರೇಟ್ಸ್ ಇರುತ್ತೆ. ಬಟ್ ಅಗ್ರಿಕಲ್ಚರ್ಗೆ ಅಂತ ಬಂದಾಗ, ಹೆಚ್ಚು ಕ್ವಾಂಟಿಟಿ ಬಂದಾಗ, ಅಲ್ಲಿ ಫಾರ್ಮರ್ಸ್ಗೆ ಅವ್ರ ಅನುಗುಣವಾಗಿ ಅವರು ಏನ್ ಮಾಡಿರ್ತಾರೆ, ಸಬ್ಸಿಡೀಸ್ ನ ಕೊಟ್ಕೊಂಡಿರ್ತಾರೆ. ಸೊ ಅಥವಾ ಆಕ್ಚುಲಿ ಫ್ರೀಯಾಗಿ ಕೊಡಲ್ಲ, ಟ್ಯಾಕ್ಸ್ ಇರುತ್ತೆ, ಬಟ್ ತುಂಬಾನೇ ಕಡಿಮೆ ಸಬ್ಸಿಡೀಸ್ ಇರುತ್ತೆ, ಅಂದ್ರೆ ಆಫರ್ಸ್ ಇರುತ್ತೆ ಅವರಿಗೆ. ಆ ತರ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ. ಅವರು ಏನ್ ಮಾಡ್ತಾರೆ, ಫಾರ್ಮರ್ಸ್ ಬಗ್ಗೆನೂ ಥಿಂಕ್ ಮಾಡ್ತಾರೆ. ಬಟ್ ಯಾವಾಗ ಅವರು ವಾಟರ್ನ ಪ್ರೈವೇಟೈಸೇಷನ್ ಮಾಡ್ಬಿಟ್ರು, ಒಂದು MNC ಕಂಪನಿ ಕೊಟ್ಬಿಟ್ರು,
MNC ಕಂಪನಿ ಅಂದ್ರೆ ಯಾವುದೇ ಒಂದು ಕಂಪನಿ ಫಸ್ಟ್ ನೋಡುವಂಥದ್ದು ತನ್ನ ಪ್ರಾಫಿಟ್. ಸೊ ಅದು ಏನ್ ಮಾಡುತ್ತೆ, ಎಲ್ಲಾರ್ಗು ರೇಟ್ ಸೇವ್ ಮಾಡ್ಬಿಟ್ಟು ಸೊ ಹೆಚ್ಚು ಯೂಸ್ ಮಾಡುವಂತವ್ರಿಗೆ ಏನಾಗುತ್ತೆ, ಲಕ್ಷಾನುಗಟ್ಲೆ ಏನಾದ್ರು ಟ್ಯಾಕ್ಸ್ ಬಂದ್ರೆ ಅವ್ರ ಗತಿ ಏನು. ಸೊ ಆ ಟೈಮಲ್ಲಿ ಏನಾಯ್ತು, ಫಾರ್ಮರ್ಸ್ ಪ್ರಾಬ್ಲಮ್ ಆಗ್ತಾ. ಸೊ ವಾಟರ್ ಅಂದ್ಮೇಲೆ ಫಾರ್ಮರ್ಸ್ ಬೇಕೇ ಬೇಕು. ಸೊ ಅವ್ರನ್ನ ಏನ್ ಮಾಡಿದ್ರು, ಫಾರ್ಮರ್ಸ್ ಫೆಡರೇಷನ್ಸ್ ಏನಿರುತ್ತೆ, ರೈತ ಇದಾರೆ ಅಂದ್ರೆ ರೈತರ ಸಂಘ ಕೂಡ ಇರುತ್ತೆ, ಆ ತರ ಫೆಡರೇಷನ್ಸ್ ಎಲ್ಲಾನು ಕೂಡ್ಕೊಂಡು ಏನ್ ಮಾಡಿದ್ವು, ಸ್ಟ್ರಗಲ್ಸ್ ನ ಲಾಂಚ್ ಮಾಡಿದ್ವು. ಅವ್ರ ಜೊತೆಗೆ ಫ್ಯಾಕ್ಟರಿ ವರ್ಕರ್ಸ್, ಬಿಕಾಸ್ ಅಲ್ಲಿ ಕೂಡ ವಾಟರ್ ಬೇಕು, ಸ್ಟೂಡೆಂಟ್ಸ್ ಮತ್ತೆ ಅದರ್ ಸೋಷಿಯಲ್ ಪಾರ್ಟೀಸ್. ಸೊ ಇವರೆಲ್ಲಾನು ಸೇರ್ಕೊಂಡು ಏನ್ ಮಾಡಿದ್ರು, ಸ್ಟ್ರಗಲ್ ನ ಲೀಡ್ ಮಾಡಿದ್ರು, ಮೊಬಿಲೈಸೇಷನ್ ನ ಲೀಡ್ ಮಾಡಿದ್ರು. ಅವಾಗ ಏನಾಯ್ತು, ಅದು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಅವ್ರಿಗೆ ಬೇಕಾಗಿರುವಂತ ಅವ್ರದ್ದು ಡಿಮ್ಯಾಂಡ್ಸ್ ಏನಿದ್ವು ಅವೆಲ್ಲಾನು ಫುಲ್ಫಿಲ್ ಆಯ್ತು. ಸೊ ಇಲ್ಲಿ ಕೂಡ ಒಂದು ನಾವು ನೋಡಿದ್ದೇನು, ಪೀಪಲ್ಸ್ ಪಾರ್ಟಿಸಿಪೇಷನ್. ಸಿ ಆಲ್ ಕೈಂಡ್ಸ್ ಆಫ್ ಪೀಪಲ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಏನು, ಇವು ಆರ್ಗನೈಸೇಷನ್ಸ್ ನ ಫಾರ್ಮ್ ಮಾಡ್ಕೊಂಡು ಆ ಪೀಪಲ್ಸ್ ನ ಗೈಡ್ ಮಾಡುತ್ತಿದೆ, ಲೀಡ್ ಮಾಡ್ತಿದೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಆ ಸ್ಟ್ರಗಲ್ಸ್ ಸಕ್ಸಸ್ಫುಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆರಡರಲ್ಲಿ ನಾವು ನೋಡಿದ್ಮೇಲೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ಒಂದು ಪೀಪಲ್ಸ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು, ಇನ್ನೊಂದು ಆ ಪೀಪಲ್ಸ್ ಪಾರ್ಟಿಸಿಪೇಷನ್ ಲೀಡ್ ಮಾಡೋದಕ್ಕೆ, ಗೈಡ್ ಮಾಡೋದಕ್ಕೆ ಆರ್ಗನೈಸೇಷನ್ಸ್ ಅಥವಾ ಲೀಡರ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿಗೆ ನಮ್ದು 2 ಎಕ್ಸಾಂಪಲ್ಸ್ ಮುಗಿತು. ಸೊ ವಿ ಕ್ಯಾನ್ ಸಿ ದಟ್ ಸೆವೆರಲ್ ಆರ್ಗನೈಸೇಷನ್ಸ್ ವರ್ಕ್ ಟುಗೆದರ್ ಫಾರ್ ಎ ಬಿಗ್ ಸ್ಟ್ರಗಲ್ಸ್ ಇನ್ 2 ways. ಸೊ ಓಕೆ, ನಮಗೆ ಗೊತ್ತಾಯ್ತು ಇವಾಗ ಒಂದು ಸ್ಟ್ರಗಲ್ ಮಾಡಬೇಕು ಅಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಬೇಕು, ಆರ್ಗನೈಸೇಷನ್ ಬೇಕು. ಸೊ ಆರ್ಗನೈಸೇಷನ್ಸ್ ಯಾವ ತರ ಪಾರ್ಟಿಸಿಪೇಟ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಬಂದ್ರೆ ಡೈರೆಕ್ಟ್ ಏನು ಈ ಪೊಲಿಟಿಕಲ್ ಪಾರ್ಟೀಸ್ ಏನಿತ್ತು ಡೈರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ವು ಅಥವಾ ಪಾರ್ಟಿಸಿಪೇಟ್ ಮಾಡಿದ್ವು. ಬಟ್ ಇವುಗಳಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಡೈರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಲಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಇವ್ರು ಏನ್ ಮಾಡ್ತಿದ್ರು, ಪ್ರೊಟೆಸ್ಟ್ಗಳನ್ನ ಮಾಡ್ತಿದ್ರು. ಸೊ ಈ ತರ 2 ways ನ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡುವಂತದ್ದು. ಸೊ ವಿ ಕ್ಯಾನ್ ಸಿ ದಟ್ ಸೆವೆರಲ್ ಆರ್ಗನೈಸೇಷನ್ ವರ್ಕ್ ಟುಗೆದರ್ ಫಾರ್ ಎ ಬಿಗ್ ಸ್ಟ್ರಗಲ್ ಇನ್ 2 ways. ಸೊ ದೊಡ್ಡ ಆರ್ಗನೈಸೇಷನ್ಸ್ 2 ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸ್ಟ್ರಗಲ್ಗಳಲ್ಲಿ. ಒಂದೇನಪ್ಪಾ ಅಂದ್ರೆ ಡೈರೆಕ್ಟ್ ಪಾರ್ಟಿಸಿಪೇಷನ್ ಇನ್ ಕಾಂಪಿಟೇಟಿವ್ ಪಾಲಿಟಿಕ್ಸ್, ಇನ್ನೊಂದು ಇಂಡೈರೆಕ್ಟ್ ವೇಸ್ ಟು ಪಾರ್ಟಿಸಿಪೇಟ್. ಸೊ ಫಸ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ ಯಾವ್ದ್ರಲ್ಲಿ, ಕಾಂಪಿಟೇಟಿವ್ ಪಾಲಿಟಿಕ್ಸ್. ಸೊ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂದ್ರೆ, ಸೊ ನಮ್ಮ ಡೆಮೋಕ್ರಸಿಯಲ್ಲಿ ಹೆಚ್ಚು ಕಾಂಪಿಟೇಷನ್ ನಡೆಯುವಂತದ್ದು ಎಲ್ಲಿ, ಆಬ್ವಿಯಸ್ಲಿ ಎಲೆಕ್ಷನ್ಸ್ ಅಲ್ವಾ. ಸೊ ಎಲ್ಲಿ ಎಲೆಕ್ಷನ್ಸ್ ಅಂದ್ರೆ ಎಲ್ಲಿ ಕಾಂಪಿಟೇಷನ್ ನಡೀತಿದೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅದ್ರಲ್ಲಿ ಗೆದ್ದು ತಮ್ಮ ಪವರ್ನ ಎಸ್ಟಾಬ್ಲಿಷ್ ಮಾಡಿ ತಮಗ್ ಬೇಕಾಗಿರುವಂತದನ್ನ ಅವರು ಪಡ್ಕೊಳ್ಳುವಂಥದ್ದನ್ನ. ಸೊ ಇಲ್ಲಿ ಡೈರೆಕ್ಟ್ ಪಾರ್ಟಿಸಿಪೇಷನ್ ನ ನಾವು ನೋಡ್ತೀವಿ. ಫಸ್ಟ್ ಏನಪ್ಪಾ ಅಂದ್ರೆ ಕ್ರಿಯೇಟಿಂಗ್ ಪಾರ್ಟೀಸ್. ಇವಾಗ ಯಾವ ಜನ ಗೌರ್ಮೆಂಟ್ ಡಿಸಿಷನ್ಸ್ ಅಗೇನ್ಸ್ಟ್ ಆಗಿ ಅಥವಾ ಜನಕ್ಕೆ ಬೇಕಾಗಿರೋದಕ್ಕೆ ಸಿಗದೆ ಇರೋ ಕಾರಣ ಎಲ್ಲಾದ್ರೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ಮೇಲೆ, ಆ ಪ್ರೊಟೆಸ್ಟ್ ಮಾಡ್ತಿರೋಂಥವ್ರದ್ದು ಎಲ್ಲಾರ್ದು ವ್ಯೂ ಪಾಯಿಂಟ್ ಒಂದಾಗಿರುತ್ತೆ, ಹೌದಲ್ವಾ. ಯಾಕಂದ್ರೆ ಅವರು ಯಾವುದೋ ಒಂದು ಗುರಿಗೋಸ್ಕರ, ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಮೋಟಿವ್ ಇಂದ ಅವ್ರು ಮಾಡ್ತಿರೋಂಥದ್ದು ಏನು, ಸ್ಟ್ರಗಲ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ವ್ಯೂ ಪಾಯಿಂಟ್ಸ್ ಸೇರ್ತಿರುವಂತವ್ರು ಏನ್ ಮಾಡ್ತಾರೆ, ಒಂದು ಪಾರ್ಟಿನ ಕ್ರಿಯೇಟ್ ಮಾಡ್ತಾರೆ. ಸೊ ಪಾರ್ಟಿನ ಕ್ರಿಯೇಟ್ ಮಾಡಿಬಿಟ್ಟು ಕಂಟೆಸ್ಟಿಂಗ್ ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆ ಎಲೆಕ್ಷನ್ಸ್ ಅಲ್ಲಿ ಕಾಂಪಿಟೇಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಗೆದ್ದು ಅವ್ರು ಏನ್ ಮಾಡ್ತಾರೆ, ಫಾರ್ಮಿಂಗ್ ದ ಗೌರ್ಮೆಂಟ್ಸ್ ನ ಫಾರ್ಮ್ ಮಾಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಇವಾಗ ಗೌರ್ಮೆಂಟ್ ನಿಮ್ಗೆ ಬೇಕಾಗಿರುವಂತದನ್ನು ಮಾಡ್ತಿಲ್ಲ ಅಂದ್ಮೇಲೆ ನೀವೇ ಗೌರ್ಮೆಂಟ್ ಆಗ್ಬಿಡುವಂಥದ್ದು, ಸಿಂಪಲ್ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಇದು ನವದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತ ಇದೆಲ್ಲ, ಅದು ಫಾರ್ಮ್ ಆಗಿದ್ದೇ ಹಾಗೆ. ಸೊ ಜನರು ಯಾವ್ದಾದ್ರು ಒಂದು ವಿಷಯದ ವಿರುದ್ಧ ವಿದ್ರೋಹವನ್ನ ತೋರಿಸ್ತಿದ್ರು. ಅವಾಗ ಏನ್ ಮಾಡ್ತಿದ್ರು, ಆ ಜನ ಯಾರು ವಿದ್ರೋಹ ತೋರಿಸಿದ್ರು ಅದರಲ್ಲೇ ಅವರೆಲ್ಲಾನು ಕೂಡಿ ಒಂದು ಪಾರ್ಟಿನ ಕ್ರಿಯೇಟ್ ಮಾಡಿದ್ರು. ಆ ಪಾರ್ಟಿ ಹೆಸರೇ ಆಮ್ ಆದ್ಮಿ ಪಾರ್ಟಿ. ಸೊ ಅವ್ರೇನ್ ಮಾಡಿದ್ರು, ಅಲ್ಲಿ ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಬ್ವಿಯಸ್ಲಿ ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಷ್ಟು ಜನ ಪಾರ್ಟಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅವಾಗ ಏನಾಯ್ತು, ಪಾರ್ಟಿ ಪಟ್ಟಕ್ಕೆ ಬಂತು, ಅಂದ್ರೆ ಗೆಲ್ತು, ತನ್ನ ಗೌರ್ಮೆಂಟ್ ನ ಫಾರ್ಮ್ ಮಾಡ್ತು. ಅದು ಗೌರ್ಮೆಂಟ್ ಫಾರ್ಮ್ ಮಾಡ್ತು, ಇಟ್ ಮೀನ್ಸ್ ವಾಟ್, ಇಟ್ ಹ್ಯಾಸ್ ಪವರ್ಸ್ ಟು ಚೇಂಜ್ ದ ಥಿಂಗ್ಸ್. ಸೊ ಅವ್ರಿಗೆ ಏನ್ ಬೇಕಿತ್ತು ಅಂತ ಮತ್ತೆ ಯೋಚನೆ ಮಾಡಿ ಅವ್ರು ಏನ್ ಮಾಡಿದ್ರು, ಆ ಡಿಸಿಷನ್ಸ್ ನ ತಗೊಳ್ಳೋಂತ ಕೆಪಾಸಿಟಿನ ತಗೊಂಡ್ರು. ಸೊ ದಿಸ್ ಇಸ್ ಅ ಡೈರೆಕ್ಟ್ ಪಾರ್ಟಿಸಿಪೇಷನ್ ಇನ್ ದಿ ಕಾಂಪಿಟೇಟಿವ್ ಪಾಲಿಟಿಕ್ಸ್. ಸೊ ಗೌರ್ಮೆಂಟ್ ನಮಗೋಸ್ಕರ ಏನು ಮಾಡಿಲ್ಲ ಅಂದ್ರೆ ನಾವೇ ಗೌರ್ಮೆಂಟ್ ಆಗುವಂಥದ್ದು, ಸಿಂಪಲ್. ಸೊ ನೆಕ್ಸ್ಟ್ ನೋಡೋಣ, ಇಂಡೈರೆಕ್ಟ್ ವೇಸ್ ಟು ಪಾರ್ಟಿಸಿಪೇಟ್. ಸೊ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಅಂದ್ರೆ ಗೌರ್ಮೆಂಟೇ ನಾವು ಆಗ್ಬಿಟ್ಟು ಅಂತದ್ದು, ಡಿಸಿಷನ್ಸ್ ನಾವು ತಗೊಂಡು ಚೇಂಜಸ್ ನ ಮಾಡ್ಬಿಡುವಂಥದ್ದು. ಇಂಡೈರೆಕ್ಟ್ ವೇಸ್ ಆಫ್ ಪಾರ್ಟಿಸಿಪೇಟ್ ಅಂದ್ರೆ ಇಂಡೈರೆಕ್ಟ್ ಆಗಿ. ಸೊ ಡೈರೆಕ್ಟ್ ಆಗಿ ನಾವೇ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಮಾಡೋಂಥದ್ದೆಲ್ಲ ಲೇಟ್ ಆಗುತ್ತೆ. ಇಂಡೈರೆಕ್ಟ್ ಆಗಿ ಅಂದ್ರೆ ಫಸ್ಟ್ ಫಾರ್ಮಿಂಗ್ ಆರ್ಗನೈಸೇಷನ್ ಪ್ರಮೋಟ್ ದೇರ್ ವ್ಯೂ ಪಾಯಿಂಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಂದು ಒಂದು ವ್ಯೂ ಪಾಯಿಂಟ್ ಇರುತ್ತೆ, ಯಾವ್ದಾದ್ರು ಒಂದು ಮ್ಯಾಟರ್ ಅಗೇನ್ಸ್ಟ್. ನಾನು ಬಿಲ್ಡಿಂಗ್ ಮೇಲೆ ಇಟ್ಕೊಂಡು ನಂದು ಇದೆ, ನಾನು ಇದು ಮಾಡಬೇಕು
ಅಂದ್ರೆ ಈ ತರ ವ್ಯೂ ಪಾಯಿಂಟ್ ಇದೆ, ನಾನು ಈ ತರದ ಕೆಲಸವನ್ನ ಮಾಡ್ಬೇಕು ಅಂತ ಕಿರ್ಚಾಡ್ತಿದ್ರೆ ಏನಾಗುತ್ತೆ, ಗಂಟ್ಲು ನೋವು ಬರುತ್ತೆ, ಯಾರು ಸಪೋರ್ಟ್ ಬರೋದಿಲ್ಲ. ಸೊ ನಾವೇನ್ ಮಾಡ್ಬೇಕು, ಇವಾಗ ನಮ್ದು ಏನಾದ್ರು ಒಂದು ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಇದೆ ಅಂದ್ರೆ, ನಾವು ಯಾವ್ದಾದ್ರು ಒಂದು ಗುರಿನ ಇಟ್ಕೊಂಡಿದೀವಿ ಅಂದ್ರೆ, ನಾವು ಅದಕ್ಕೆ ಏನ್ ಮಾಡ್ಬೇಕು, ಒಂದು ಪಾರ್ಟಿನ ಕ್ರಿಯೇಟ್ ಮಾಡ್ಬೇಕು, ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಬೇಕು. ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ವ್ಯೂ ಪಾಯಿಂಟ್ಸ್ ನ ರೆಪ್ರೆಸೆಂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ಒಂದು ಆರ್ಗನೈಸೇಷನ್ ಥ್ರೂ ನಾವು ನಮ್ಮ ವ್ಯೂ ಪಾಯಿಂಟ್ಸ್ ನ ಏನಾದ್ರು ರೆಪ್ರೆಸೆಂಟ್ ಮಾಡಿದ್ರೆ, ಸೊ ನಾವು ತುಂಬಾನೇ ಜನರನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ಮೋಸ್ಟ್ ಆಫ್ ದಿ ಪೀಪಲ್ ಅಂಡ್ ವಿ ಕ್ಯಾನ್ ಗ್ಯಾದರ್ ದೇರ್ ಪವರ್ಸ್ ಅಂದ್ರೆ ಏನು, ಅವ್ರ ಸಪೋರ್ಟ್ಸ್ ನ ಗ್ಯಾದರ್ ಮಾಡಿ, ನಮ್ಮ ವ್ಯೂ ಪಾಯಿಂಟ್ಸ್ ನ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ, ಅವ್ರ ಸಪೋರ್ಟ್ಸ್ ನ ಗ್ಯಾದರ್ ಮಾಡಿ ನಾವೇನ್ ಮಾಡ್ಬೋದು, ನಮ್ಮ ಮೋಟಿವ್ ನ ರೀಚ್ ಆಗ್ಬೋದು. ಸೊ ಫಸ್ಟ್ ಪಾಯಿಂಟ್ ಈಸ್ ಅದು ಏನಪ್ಪಾ ಅಂದ್ರೆ, ನಮ್ಮ ವ್ಯೂ ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡೋದು ಥ್ರೂ, ಅಂದ್ರೆ ಯಾವ ಥ್ರೂ, ಆರ್ಗನೈಸೇಷನ್ಸ್ ಥ್ರೂ. ನೆಕ್ಸ್ಟ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂಡ್ ಪ್ರೆಷರ್ ಗ್ರೂಪ್ಸ್. ಇದನ್ನ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ ಅಲ್ಲಿ ಕೇಳ್ಕೊ ಬಂದ್ಬಿಟ್ವಿ. ಸೊ ಇಂಟ್ರೆಸ್ಟ್ ಗ್ರೂಪ್ಸ್ ಅಂದ್ರೆ ಏನು, ಇವಾಗ ಫಾರ್ಮರ್ಸ್ ತಗೋತೀನಿ ನಾನು. ಫಾರ್ಮರ್ಸ್ಗೆ ಅಲ್ಲಿ ವಾಟರ್ ಪ್ರಾಬ್ಲಮ್ ಆಯ್ತು. ಸೊ ಅವ್ರು ಏನ್ ಮಾಡ್ತಾರೆ, ಫಾರ್ಮರ್ಸ್ ಎಲ್ಲಾರು ತಮ್ಮ ಫೆಡರೇಷನ್ಸ್ಗೆ ಹೇಳ್ಕೊತಾರೆ. ಫೆಡರೇಷನ್ಸ್ ಅಂದ್ರೆ ಏನು, ಆ ಫಾರ್ಮರ್ಸ್ ಬಗ್ಗೆ ಕನ್ಸರ್ನ್ ಇದ್ದು ಅವ್ರ ಸಪೋರ್ಟ್ಗೋಸ್ಕರ ಫಾರ್ಮ್ ಆಗಿರುವಂತ ಗ್ರೂಪ್ಸ್, ಅದನ್ನೇನಂತೀವಿ ನಾವು, ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಅಂತೀವಿ. ಅವರು ಯಾರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಫಾರ್ಮರ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಸೊ ಇಟ್ ಇಸ್ ಅ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್. ಈ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಆ ಫಾರ್ಮರ್ ಅಗೇನ್ಸ್ಟ್ ಆಗಿ ಏನಾದ್ರು ಗೌರ್ಮೆಂಟ್ ಡಿಸಿಷನ್ಸ್ ನ ತಗೊಂಡಿದ್ರೆ, ಅವಾಗ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕುತ್ತೆ. ನಿನ್ನ ಡಿಸಿಷನ್ಸ್ ಒಂದ್ಸತಿ ಚೆಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸತಿ ಅದನ್ನ ಫಿಲ್ಟರ್ ಮಾಡಿ ಮತ್ತೆ ಹೊಸ ಡಿಸಿಷನ್ಸ್ ನ ತಗೊಳ್ಳಿ ಅಂತ. ಅವಾಗ ಇಲ್ಲೇನಾಗ್ತಿದೆ, ಆ ಇಂಟ್ರೆಸ್ಟ್ ಗ್ರೂಪ್ಸ್ ಅನ್ನೋದು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಿದೆ ತನ್ನ ಡಿಸಿಷನ್ಸ್ ನ ಚೇಂಜ್ ಮಾಡ್ಕೊಳ್ತಿಕ್ಕೆ. ಅವಾಗ ಏನಾಯ್ತು, ಇಂಟ್ರೆಸ್ಟ್ ಗ್ರೂಪ್ಸ್ ಪ್ರೆಷರ್ ಗ್ರೂಪ್ಸ್ ಆಗಿ ಕನ್ವರ್ಟ್ ಆಯ್ತು. ಸೊ ಈ ತರ ಇಂಡೈರೆಕ್ಟ್ ಆಗಿ ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸ್ಟ್ರಗಲ್ಸ್ ಅಲ್ಲಿ, ಏನ್ ಮಾಡ್ತಿದ್ದಾರೆ, ಆರ್ಗನೈಸೇಷನ್ಸ್ ಹೋಗಿ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಿದಾವೆ ಥ್ರೂ ದಿ ಸ್ಟ್ರಗಲ್ಸ್ ಅಂಡ್ ದಿ ಮೂವ್ಮೆಂಟ್ಸ್. ನೆಕ್ಸ್ಟ್ ಥರ್ಡ್ ಏನಪ್ಪಾ ಅಂದ್ರೆ, ಸಿಟಿಸನ್ಸ್ ಡಿಸೈಡ್ಸ್ ಟು ಆಕ್ಟ್ ಟುಗೆದರ್ ವಿತೌಟ್ ಫಾರ್ಮಿಂಗ್ ಆರ್ಗನೈಸೇಷನ್. ಸೊ ಇದು ಕೂಡ ಒಂದು ಒಳ್ಳೆ ರೀತಿ ಸ್ಟ್ರಗಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನಪ್ಪ ಹೇಳ್ತಿದ್ದಾರೆ, ಸಿಟಿಸನ್ಸ್ ಸಾಮಾನ್ಯ ಜನ ಏನಿರ್ತಾರೆ, ಇದಕ್ಕಿದ್ದಂಗೆ ಯಾವುದೇ ಆರ್ಗನೈಸೇಷನ್ ಬೇಡ, ಯಾವುದೇ ಹೆಲ್ಪ್ ಬೇಡ, ಡೈರೆಕ್ಟ್ ಆಗಿ ಸ್ಟ್ರಗಲ್ಗೆ ಹೋಗ್ಬಿಡುವಂಥದ್ದು. ಇದು ತುಂಬಾ ಕೇಸಸ್ ಅಲ್ಲಿ ನೋಡಿರ್ತೀರಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಸ್ಟೂಡೆಂಟ್ಸ್ ತಗೋಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತಿದೆ, ಅದ್ರಲ್ಲಿ ಏನೋ ಒಂದು ಗಫಲ ಆಯ್ತು. ಗಫಲ ಅಂದ್ರೆ ಏನೋ ಒಂದು ಆಯ್ತು, ಅಥವಾ ಭ್ರಷ್ಟಾಚಾರ ಆಯ್ತು, ಇಲ್ಲಾಂದ್ರೆ ಎಕ್ಸಾಮ್ ಬರೋದಕ್ಕೆ ಮುಂಚೆ ಪೇಪರ್ ಲೀಕ್ ಆಯ್ತು. ಈ ತರ ಏನಾಗಿ ಸ್ಟೂಡೆಂಟ್ಸ್ಗೆ ಎಲ್ಲಾದ್ರೂ ಮೋಸ ನಡೀತಿದ್ರೆ, ಸ್ಟೂಡೆಂಟ್ಸ್ ಸೇರಿ ಪಾರ್ಟಿ ಮಾಡಿ ಬಂದ್ ಸ್ಟ್ರಗಲ್ ಮಾಡ್ತವ, ಇಲ್ಲ ಅವಾಗಿಂದ ಅವಾಗ ರಾತ್ರಿ ರೋಡ್ ಇಳಿದು ಗೌರ್ಮೆಂಟ್ ಅಗೇನ್ಸ್ಟ್ ಪ್ರೊಟೆಸ್ಟ್ ನ ಮಾಡ್ತಿರ್ತಾರೆ. ಸೊ ಆಬ್ವಿಯಸ್ಲಿ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ, ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲರೂ ಡೈರೆಕ್ಟ್ ಆಗಿ ರೋಡ್ ಇಳಿದು ಪ್ರೊಟೆಸ್ಟ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ದ ಥರ್ಡ್ ವೇ ಇನ್ ದಿ ಇಂಡೈರೆಕ್ಟ್ ವೇ ಆಫ್ ಪಾರ್ಟಿಸಿಪೇಟ್. ಸಿಟಿಸನ್ಸ್ ಡಿಸೈಡ್ ಟು ಆಕ್ಟ್ ಟುಗೆದರ್ ವಿತೌಟ್ ಫಾರ್ಮಿಂಗ್ ದಿ ಆರ್ಗನೈಸೇಷನ್. ಸೊ ಇಷ್ಟು ಬಂದು ಈ ಆರ್ಗನೈಸೇಷನ್ ಮತ್ತೆ ಮೊಬಿಲೈಸೇಷನ್ ಮಧ್ಯೆ ಇರುವಂತ ರಿಲೇಷನ್ಸ್. ಸೊ ಇದನ್ನ ನಾವು ತಿಳ್ಕೊಬೇಕಾಗಿರೋದು ಮೇನ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಸ್ಟ್ರಗಲ್ ಮತ್ತೆ ಮೂವ್ಮೆಂಟ್ ನಡಿಬೇಕು ಅಂದ್ರೆ ಫಸ್ಟ್ ಥಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಅದನ್ನ ಲೀಡ್ ಮಾಡೋದಕ್ಕೆ ಆರ್ಗನೈಸೇಷನ್ಸ್ ಇಂಪಾರ್ಟೆಂಟ್. ಅವೆರಡು ಇದ್ರೆ ಒಂದು ಮೂವ್ಮೆಂಟ್ ನ ಸ್ಟ್ರಗಲ್ ನ ಸಕ್ಸಸ್ಫುಲ್ ಆಗಿ ಮಾಡಿ ನಮ್ಮ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಯಾವುದೇ ತರ ಚೇಂಜಸ್ ನಾವು ತರಬಹುದು. ಸೊ ಇದಾದ್ಮೇಲೆ ಇದೇ ಟಾಪಿಕ್ ಇನ್ನು ಮುಂದೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಲೈಕ್ ಇವಾಗ ಯಾವ್ದು ಇಂಟ್ರೆಸ್ಟ್ ಗ್ರೂಪ್ಸ್ ಮತ್ತೆ ಪ್ರೆಷರ್ ಗ್ರೂಪ್ಸ್ ಅಂತ ನಾನು ಹೇಳಿದ್ನು, ಇದನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.